ಸ್ನೇಹಿತರೆ ನಮಸ್ಕಾರ. ಇದು ಕರಾಳ ಸತ್ಯ. ನಾನು ಸಿದ್ಧಾರ್ಥ್. ಇವತ್ತು ನಾನು ಹೇಳ್ತಿರೋ ಕತೆ ಒಬ್ಬಾಕೆ ಹೆಣ್ಣು ಮಗಳ ಕರಾಳ ಮುಖದ ಬಗ್ಗೆ. ಆಕೆಯ ಹೆಸರು ಸೈನೇಡ್ ಮಲ್ಲಿಕಾ ಅಲಿಯಾಸ್ ಕೆಡಿ ಕೆಂಪಮ್ಮ. ನೋಡೋಕೆ ಆತ ತುಂಬಾ ಮುಗ್ಧೆ, ಆದರೆ ಆಕೆಯ ಮನಸ್ಸು ತುಂಬಾ ಕ್ರೂರ. ಆಕೆ ತನ್ನ ಬೇಟೆಗೆ ದೇವಸ್ಥಾನಗಳನ್ನು ಆಯ್ಕೆ ಮಾಡಿಕೊಳ್ತಾ ಇದ್ಲು. ದೇವಸ್ಥಾನಕ್ಕೆ ಬರುವ ಮಹಿಳೆಯರ ಜೊತೆ ಮೆಲ್ಲಗೆ ಮಾತು ಬೆಳೆಸ್ತಾ ಇದ್ಲು. ನಿಮ್ಮ ಕಷ್ಟ ಎಲ್ಲ ದೂರ ಮಾಡ್ತೀನಿ, ಪೂಜೆ ಮಾಡಿಸ್ಬೇಕು ಅಂತ ನಂಬಿಸಿ ಬಿಡ್ತಾ ಇದ್ಲು. ಪೂಜೆ ಮಾಡೋ ನೆಪದಲ್ಲಿ ಅವರನ್ನು ಯಾರೂ ಇಲ್ಲದ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ಲು. ಅಲ್ಲಿ ಕುಡಿಯೋ ನೀರಿಗೆ ಸೈನೇಡ್ ಬೆರೆಸಿ ಕೊಡ್ತಾ ಇದ್ದು ಈಕೆ. ಅವರು ಪ್ರಾಣ ಬಿಟ್ಟ ಕೆಲವೇ ನಿಮಿಷದಲ್ಲಿ ಮೈ ಮೇಲಿರುವ ಒಡವೆಗಳನ್ನು ಕದ್ದುಕೊಂಡು ಅಲ್ಲಿಂದ ಮಾಯ ಆಗ್ತಾ ಇದ್ಲು ಕಿರಾತಕಿ. ಸುಮಾರು 8 ವರ್ಷಗಳ ಕಾಲ ಆಕೆ ಈ ಕ್ರೌರ್ಯ ಮಾಡ್ತಾನೆ ಇದ್ಲು. ಬೆಂಗಳೂರ ಪೊಲೀಸರಿಗೆ ಆಕೆಯ ಸುಳಿವೇ ಸಿಗಲ್ಲ. ಕೊನೆಗೆ 2007ರಲ್ಲಿ ಒಂದು ಕಳ್ಳತನದ ಕೇಸಿನಲ್ಲಿ ಈಕೆ ಸಿಕ್ಕಾಕಿಬಿಡ್ತಾಳೆ. ಆಗ ಆಕೆಯ ಮನೆಯಲ್ಲಿ ಸಿಕ್ಕಿದ ಸಾಮಾನು ನೋಡಿ ಪೊಲೀಸರೇ ಶಾಕ್ ಆಗಿ ಹೋಗ್ತಾರೆ. ಅಷ್ಟು ಕೊಲೆಗಳಿಗೆ ಆಕೆಯೇ ಕಾರಣ ಅಂತ ಅವತ್ತೇ ಗೊತ್ತಾಗುತ್ತೆ. ದುರಾಶೆಗೆ ಬಿದ್ದ ಮನುಷ್ಯ ಎಂಥ ಕೆಟ್ಟ ಕೆಲಸ ಮಾಡ್ತಾನೆ ಅನ್ನೋದಕ್ಕೆ ಈ ಸೈನೇಡ್ ಮಲ್ಲಿಕಾಳ ಕಥೆಯೇ ಸಾಕ್ಷಿ. ಹಾಗಾಗಿ ಯಾರನ್ನು ಕಣ್ಣು ಮುಚ್ಚಿ ನಂಬೇಡಿ, ಯಾವಾಗಲೂ ಎಚ್ಚರವಾಗಿರಿ. ಇವತ್ತಿನ ಕರಾಳ ಸತ್ಯ ಇಷ್ಟೇ. ಮತ್ತೆ ಸಿಗೋಣ. ನೋಡ್ತಾ ಇರಿ ಕರಾಳ ಸತ್ಯ. ಧನ್ಯವಾದಗಳು.